ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಇನ್ನೂ ನನ್ನ ಒಂದು ಚಾನಲ್ಗೆ ಸಬ್ ಆಗಿಲ್ಲ ಬೇಗ ಬೇಗ ಸಬ್ ಮಾಡ್ಕೊಳ್ಳಿ. ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿರಿ. ಹೀಗೆ ಸೆಲೆಕ್ಟ್ ಮಾಡೋದ್ರಿಂದ ನಾನು ಮಾಡುವ ಪ್ರತಿಯೊಂದು ವೀಡಿಯೋಸು ಬೇಗ ನಿಮಗೆ ರೀಚ್ ಆಗುತ್ತೆ. ಹಾಗೆ ಇವತ್ತು ಯಾವ ವೀಡಿಯೋದೊಂದಿಗೆ ನಾನು ಹೇಳಕ್ಕೆ ಬಂದೀನಿ ಅಂದ್ರೆ ನೋಡಿರಿ, ನಮ್ಮೂರಾಗಂತೂ ಸಿಕ್ಕಾಪಟ್ಟೆ ಮಳೆ ಆಗಕತ್ತೈತಿ. ಫುಲ್ ಖುಷಿ ಆಯಿತು ಮಳೆ ಆಗಿದ್ದಂತೂ. ಸಾಯಂಕಾಲ ಒಂದು 5:30 ಆಗೈತೆ ರೀ. ಇವಾಗ 5:30 ಒಂದು 5 ಗಂಟೆಗೆ ಸ್ಟಾರ್ಟ್ ಆಗೈತಿ ಮಳೆ. ವಾವ್, ಹಾಂ 5 ಗಂಟೆಗೆ ಮಳೆ ಸ್ಟಾರ್ಟ್ ಆಗೈತೆ ರೀ. ಹಾಗಾಗಿ ಇವಾಗ 5:30 ಆಗೈತಿ. ನಾವು ನಮ್ಮವ್ವ ಬಜ್ಜಿಯಾರ ಮಾಡಬೇ ಅನ್ನಕತ್ತಾಳ. ಹಾಗಾಗಿ ನಾವು ಇವತ್ತು ಬಜ್ಜಿ ಮಾಡಕತ್ತೀನಿ. ಸೊ ಬಜ್ಜಿ ವಿಡಿಯೋನ ನಿಮ್ಮೊಂದಿಗೆ ಶೇರ್ ಮಾಡಬೇಕು ಅಂತ ಅಂದ್ಕೊಂಡು ವಿಡಿಯೋ ಮಾಡಕತ್ತೀನಿ. ಬರೀ ನಾವು ಬಜ್ಜಿ ಹೆಂಗೆ ಮಾಡ್ತೀನಿ ಅನ್ನೋದನ್ನು ಈ ವಿಡಿಯೋ ಮೂಲಕ ತೋರಿಸ್ತೀನಿ. ಇಲ್ಲೇ ಹೆಂಗೆ ಮಳೆ ಆಗ್ಬಿಟ್ಟೈತಿ, ಸಿಕ್ಕಾಪಟ್ಟೆ ಮಳೆ ಆಗ್ಬಿಟ್ಟೈತಿ ರೀ. ನೀರೆಲ್ಲ ನೋಡ್ರಿ ಹೆಂಗಾಗೈತೆ ನೋಡ್ರಿ. ಗಿಡ ಎಲ್ಲ ಹಚ್ಚ ಹಸಿರಾಗ್ಬಿಟ್ಟವು. ನಮ್ಮ ಗಿಡ ಅಂತೂ ಎಲ್ಲ ಫುಲ್ಲು ನೋಡ್ರಿ. ಎಲ್ಲ ಇದು ಮಾತ್ರ ಇಲ್ಲಿ ನಮ್ದು ಇದು ಅಂಗಳ ರೀ. ಅದು ಸಗಣಿ ಇಲ್ಲಿ ಸಾರಿಸ್ಬೇಕಂಥೇಳಿ ಇಟ್ಟೈತಿ. ಅದನ್ನು ಹಾಗೆ ನಾಳೆ ಮಂಗಳವಾರ ಐತಿ, ಹಾಗಾಗಿ ಸಾರಿಸ್ಬೇಕಂತೇಳಿ ಇಟ್ಟಿವಿ. ಮತ್ತು ಇಲ್ಲಿ ನೋಡ್ರಿ ಫುಲ್ಲೆಲ್ಲ ಚೆನ್ನಾಗಿ ಮಳೆ ಆಗ್ಬಿಟ್ಟೈತ್ರಿ. ಮತ್ತು ಇಲ್ಲಿ ನಿಂತಾಳ್ರಿ ನಮ್ಮ ನೋಡ್ರಿ ನೆಲ ಎಲ್ಲ ಫುಲ್ ಒದಗೈತಿ. ಬರ್ರಿ ಇವಾಗ ನಾವು ಏನ್ರಿ ಹಿಟ್ಟು ಸಾನಿಸ್ಕೊಂಡು ಇಟ್ಕೊಂಡಿವಿ. ಹಿಟ್ಟು ನೀಟಾಗಿ ಸಾನಿಸ್ಕೋಬೇಕ್ರಿ. ಯಾಕಂದರೆ ಕೆಲವೊಂದು ಸಲ ತೊಗೊಂಡು ಬಂದು ಸ್ಟಾಕ್ ಇಟ್ಟಿರ್ತೀವಿ, ಏನಾದರೂ ಕಸರು ಕಡ್ಡಿ ಇರ್ತೈತೆ ಅನ್ನೋದಕ್ಕೆ ಇರಲಿ ಬಿಡಲಿ ಕ್ಲೀನ್ ಅಂತೂ ಮಾಡ್ಕೊಳ್ಳೇಬೇಕು. ಇವಾಗ ನಾವು ಕಡಲೆ ಹಿಟ್ಟನ್ನ ಸಾನಿಸ್ಕೊಂಡಿವಿ. ಮತ್ತು ನೋಡಿರಿ ಇಲ್ಲೇ ನೋಡಿರಿ, ನಾನೊಂದು ಸ್ವಲ್ಪ ಉಪ್ಪು ತೊಗೊಂಡಿನಿ. ಹಾಗೆ ಒಂದು ಸ್ವಲ್ಪ ಅಜ್ವಾನ ಮತ್ತು ಒಂದು ಸ್ವಲ್ಪ ಸೋಡಾ ಪುಡಿ ತೊಗೊಂಡಿವ್ರಿ. ಇಲ್ಲೇ ನೋಡಿರಿ, ಇಲ್ಲೇ ಹಿಟ್ಟು ಸಾನಿಸ್ಕೊಂಡು ಇಟ್ಕೊಂಡಿವಿ. ಇವಾಗ ಇದಕ್ಕೆ ಏನು ಹಾಕ್ತೀವ ಫಸ್ಟ್ ನೋಡಿರಿ, ನಿಮಗೆ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋರಿ. ನಾವು ಇವಾಗ ಸ್ವಲ್ಪ 4 ಜನ ಅದೀವಿ, ಹಾಗಾಗಿ ಸ್ವಲ್ಪ ಹಿಟ್ಟು ತೊಗೊಂಡಿವಿ. ರುಚಿಗೆ ತಕ್ಕಷ್ಟು ಉಪ್ಪು ತೊಗೊಂಡಿವಿ. ಹಾಗೆ ಮತ್ತು ನೋಡಿರಿ, ಮತ್ತು ಇವಾಗ ನಾವು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿವ್ರಿ. ಮತ್ತು ಸ್ವಲ್ಪ ಅಜ್ವಾನ ಹಾಕ್ಕೋಬೇಕು. ಕೈಯಲ್ಲಿ ಒಂದು ಸ್ವಲ್ಪ ಸ್ಮ್ಯಾಶ್ ಮಾಡಿ, ಅಂದ್ರೆ ತಿಕ್ಕಿ ಹಾಕ್ಕೊಳ್ಳಿ, ಅಂದ್ರೆ ಚೆನ್ನಾಗಿ ಅಜ್ವಾನದ್ದು ಪರಿಮಳ ಬರುತ್ತೆ, ಘಮ ಘಮ ಅಂಥೇಳಿ. ಮತ್ತು ಸ್ವಲ್ಪ ಅಡುಗೆ ಸೋಡಾನ ಹಾಕ್ಕೋರಿ, ಅಂದರೆ ಸೋಡಾ ಪುಡಿ. ಚೆನ್ನಾಗಿ ಮೆತ್ತಗೆ ಆಗುತ್ತಾ, ಆ ಕಾರಣಕ್ಕೋಸ್ಕರ ಸ್ವಲ್ಪ ಹಾಕ್ಕೋರಿ, ಜಾಸ್ತಿ ಹಾಕ್ಕೋಬೇಡ್ರಿ. ಮತ್ತು ಜಾಸ್ತಿ ಆದ್ರೆ ತಿನ್ನೋಕ್ಕಾಗಲ್ಲ. ಸೊ ಹಾಗಾಗಿ ಸ್ವಲ್ಪ ಹಾಕ್ಕೊಳ್ಳಿ, ಆಯಿತಾ. ಇವಾಗ ನೋಡಿರಿ, ಇದಕ್ಕೆ ನಾವು ಕಡಲೆ ಹಿಟ್ಟಿಗೆ ಅಜ್ವಾನ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಸ್ವಲ್ಪ ಸೋಡಾ ಪುಡಿನ ಆ್ಯಡ್ ಮಾಡಿವಿ. ಇವಾಗ ನಮಗೆ ನೀರು ಎಷ್ಟು ಬೇಕೋ ಅಷ್ಟು ಹಾಕ್ತಾ ಈ ಹಿಟ್ಟನ್ನ ಕಲಿಸ್ಬೇಕ್ರಿ. ನೋಡಿರಿ, ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊರಿ. ಮತ್ತು ಎಲ್ಲನೂ ಒಟ್ಟಿಗೆ ಮಿಕ್ಸ್ ಮಾಡಿದ್ರೆ ಒಂದೊಂದು ಸಲ ಏನಾಗುತ್ತೆ ಅಂದರೆ ಜಾಸ್ತಿ ನೀರು ಆಗಿಬಿಡುತ್ತೆ. ಸೊ ಆವಾಗ ಬಜ್ಜಿ ಬರೋಂಗಿಲ್ಲ ರೀ. ಮೆಣಸಿನ್ಕಾಯಿಗೂ ಅಂಟ್ಕೊಳ್ಳೋದಿಲ್ಲ ಹಿಟ್ಟು. ಹಾಗಾಗಿ ನೋಡಿಕೊಂಡು ನಾವು ಹಿಟ್ಟನ್ನ ಕಲಿಸ್ಕೋಬೇಕು. ಇವಾಗ ಒಂದು ಸ್ವಲ್ಪ ಕಡಿಮೆ ಆಯಿತು, ಮತ್ತೆ ಹಾಕ್ಕೊಳಕತ್ತೀನಿ ರೀ. ನೋಡಿಕೊಂಡು ಸ್ವಲ್ಪ ನೀವು ಕೈಯಲ್ಲಾದರೂ ಮಿಕ್ಸ್ ಮಾಡ್ಕೊಳ್ಳಿ, ಇಲ್ಲ ಈ ಥರ ಮಿಕ್ಸ್ ಮಾಡೋದಿರುತ್ತಲ್ರಿ, ಅದರಿಂದ ಆದರೂ ಮಿಕ್ಸ್ ಮಾಡ್ಕೋಬೋದು. ನೋಡಿರಿ ಎಷ್ಟು ನೀಟಾಗಿ ಈ ಥರ ಹಿಟ್ಟು ಬೀಳಬೇಕು ಕಲಿಸಿದ್ರೆ. ಈ ಥರ ಆದರೆ ಹಿಟ್ಟು ಕರೆಕ್ಟಾಗಿ ಹದವಾಗಿ ಮಿಕ್ಸ್ ಆಗೈತಿ ಅಂತ ಅರ್ಥ. ನೋಡ್ರಿ ಹಿಟ್ಟನ್ನಂತೂ ನೀಟಾಗಿ ಕಲಿಸಿಟ್ಕೊಂಡಿವಿ. ಇವಾಗ ನಾವು ಮಾಡ್ತಿರೋದು ಮೆಣಸಿನ್ಕಾಯಿ ಬಜ್ಜಿ. ಹಾಗಾಗಿ ಸ್ವಲ್ಪ ಮೆಣಸಿನ್ಕಾಯಿನ ತೊಗೊಂಡಿನಿ ರೀ. ಇಷ್ಟು ಸಾಕ್ರಿ ನಮ್ಗೆ. ಇಷ್ಟು ಮೆಣಸಿನ್ಕಾಯಿ ಇರೋದೇ 4 ಜನಕ್ಕೂ ಒಂದು 4 ಬಜ್ಜಿ ಅಂಥೇಳಿ ಲೆಕ್ಕ ಮಾಡೀನಿ. ಸೊ ಇದು ಇವಾಗ ಏನಿಲ್ಲ ಅಂದರೂ 4 16 ಮೆಣಸಿನ್ಕಾಯಿ ಇದ್ದಾವೆ. ಇವು ನಂಬೋಕ್ಕಾಗಲ್ಲ ರೀ, 16 ಅಂಥೇಳಿ. ಇವಾಗ ನೋಡ್ರಿ ಈ ಥರ ಏನ್ರಿ, ಇದು ತುದಿನ ಕಟ್ ಮಾಡಿ ಇಟ್ಕೋಬೇಕು. ಈ ಥರ ತುದಿ ಕಟ್ ಮಾಡಿದ್ರೆ ಏನಾಗುತ್ತೆ ಅಂದರೆ ಮೆಣಸಿನ್ಕಾಯಿ ರಟ್ಟೋ ಸಾಧ್ಯತೆ ಇರುತ್ತೆ. ಬಜ್ಜಾಗ ಎಣ್ಣೆಯಲ್ಲಿ ಬಿಡ್ತೀವಲ್ಲ, ಆವಾಗ ಮೆಣಸಿನ್ಕಾಯಿ ಏನೋ ರಟ್ಟುತ್ತೆ ಅಂತ ಹೇಳ್ತಾರೆ. ಆ ಕಾರಣಕ್ಕೋಸ್ಕರ ಈ ಥರ ತುದಿನ ಕಟ್ ಮಾಡಿ ಇಟ್ಕೋರಿ. ಸಾಕು, ಇಷ್ಟು ಆದರೆ ನಮ್ಗೆ ಟೈಮ್ ನೋಡ್ರಿ ಬರ್ತಿ 6 ಗಂಟೆ ಆಗೈತಿ. ಎಷ್ಟು ಕರೆಕ್ಟ್ 6 ಗಂಟೆ ಆಗೈತೆ ರೀ, ಹೆಚ್ಚು ಕಡಿಮೆ ಇಲ್ಲ. ಇಲ್ಲಿ ಮಳೆ ನೋಡ್ರಿ ಎಷ್ಟು ಜೋರು ಆಗಕತ್ತೈತಿ. ಈಗ ಮಾಡಕತ್ತೀವಿ ಇಲ್ಲ, ಯಾಕ ಹಿಂಗತ್ತೆ ಜೋರಾಗಿ ಆಗಕತ್ತೈತಿ ನೋಡ್ರಿ ಮಳೆ. ರೈತರಿಗಂತೂ ಭಾಳ ಖುಷಿ ಆಯಿತು ಮಳೆ ಆಗಿದ್ದು.
ಜೋರು ಮಳೆ ಬರಕತ್ತೈತ್ರಿ. ಮಳೆಗೆ ನನ್ನ ವಾಯ್ಸ್ ಕೇಳಿಸುತ್ತೋ ಇಲ್ವೋ ಗೊತ್ತಿಲ್ಲ. ಜೋರು ಅಂದರೆ ಜೋರು ಮಳೆ ಬರಕತ್ತೈತಿ. ಇಲ್ಲೇ ನೋಡ್ರಿ, ಈಗ ನಾನು ಬಜ್ಜಿ ಮಾಡೋಕೆ ಒಂದು ಬಾಣಲೆ ತೊಗೊಂಡಿನಿ. ಈ ಬಾಣಲೆಗೆ ಇವಾಗ ನಾನು ಎಣ್ಣೆ ಹಾಕೋತೀನಿ ರೀ. ನಮಗೆ ಬಜ್ಜಿ ಮಾಡೋಕ್ಕೆ ಎಷ್ಟು ಬೇಕೋ ಅಷ್ಟು ಎಣ್ಣೆನ ತೊಗೊಳಕತ್ತೀನಿ ರೀ ನಾನು. ಯಾರು ಸುಮ್ಮನೆ ಮ್ಯಾಗ ನೋಡ್ರಿ, ಇವಾಗ ನಾನು ಒಂದು ಬಾಣಲೆ ತೊಗೊಂಡು ಎಣ್ಣೆ ಹಾಕ್ಕೊಂಡಿನಿ ರೀ. ಇದು ಎಣ್ಣೆ ಕಾಯ್ದ ಮೇಲೆ ನಾನು ಇವಾಗ ಕಲಸಿ ಇಟ್ಕೊಂಡಿರೋಂಥ ಹಿಟ್ಟಿಗೆ ಮೆಣಸಿನ್ಕಾಯಿನ ಅದ್ದಿ ಇದಕ್ಕೆ ಬಿಡ್ತೀನಿ ರೀ. ಎಣ್ಣೆ ಸರಿ ನೋಡ್ರಿ, ಎಣ್ಣೆ ಅಂತೂ ನೀಟಾಗಿ ಕಾಯ್ದೈತಿ. ಇವಾಗ ಹಿಟ್ಟನ್ನು 5 ನಿಮಿಷ ಆಯಿತು ನಾವು ಹಿಟ್ಟನ್ನು ನೆನೆಯೋಕ್ಕಿಟ್ಟು. ಹಿಟ್ಟನ್ನು ಚೆನ್ನಾಗಿ ನೆಂದೈತಿ. ಇವಾಗ ನೋಡ್ರಿ, ನಾನಂತೂ ಈ ಥರ ಮೆಣಸಿನ್ಕಾಯಿನ ಈ ಥರ ಕಡಲೆ ಹಿಟ್ಟಲ್ಲಿ ಅದ್ದಿ ಹಿಂಗೆ ಬಿಡ್ತೀನಿ ನೋಡ್ರಿ. ಫುಲ್ ನೀಟಾಗಿ ಕಾಯ್ದೈತ್ರಿ ಎಣ್ಣೆ ಅಂತೂ. ಎಣ್ಣೆ ಎಷ್ಟು ಚೆನ್ನಾಗಿ ಕಾಯ್ತೈತಿ ಅಷ್ಟು ಚೆನ್ನಾಗಿ ಬಜ್ಜಿ ಬಿಡೋಕೆ ಚೆನ್ನಾಗಿದಾಗತ್ತೆ ರೀ. ಅಂಗಡಿಯಾಗೆಲ್ಲ ಬಜ್ಜಿ ಮಾಡ್ತಾರೆ ರೀ, ಅರ್ಧ ಹಿಟ್ಟು ಹತ್ತಿರ್ತೈತಿ, ಅರ್ಧ ಮೆಣಸಿನ್ಕಾಯಿ ಇರ್ತೈತಿ. ಸೊ ಇಲ್ಲಿ ನಾವು ಮನೆಯಲ್ಲಿ ಹಂಗೆ ಮಾಡಲ್ಲ. ನೀಟಾಗಿ ಎರಡೂ ಸೈಡನ್ನ ಹಿಟ್ಟನ್ನ ಮೆಣಸಿನ್ಕಾಯಿ ಬಜ್ಜಿಗೆ ಎರಡೂ ಕಡೆನೂ ಈ ಥರ ಎರಡೂ ಕಡೆನೂ ಹಿಂಗೈತೆ ನೋಡ್ರಿ. ಈ ಥರ ಎರಡೂ ಕಡೆನೂ ನೀಟಾಗಿ ಈ ಥರ ಬಿಡ್ತೀವಿ. ಎಣ್ಣೆಯಲ್ಲಿ ಬಜ್ಜಿ ಬಿಡುವಾಗ ಹುಷಾರಿ. ನನಗೂ ಎಣ್ಣೆ ಅಂದರೆ ಭಯ. ಕಾದ ಎಣ್ಣೆ ಜೊತೆ ನನಗಂತೂ ಫುಲ್ ಭಯ ಆಗಿಬಿಡುತ್ತೆ ಅಷ್ಟು. ಮತ್ತು ನಮಗೆ ಆ ಕಡೆ ಈ ಕಡೆ ಮಿಕ್ಸ್ ಮಾಡೋಕೆ ಸರಿಯಾಗಿ ತೆಗಿಯೋಕ್ಕೆಲ್ಲ ಇದಾಗಲ್ಲ ಜಾಸ್ತಿ ಹಾಕಿಬಿಟ್ರೆ. ಹಾಗಾಗಿ ಇವಾಗ ಸ್ವಲ್ಪ ಹಾಕೀನಿ ನೋಡಿರಿ. ಗ್ಯಾಸನ್ನಂತೂ ಮೊದಲೇ ಲೋ ಫ್ಲೇಮ್ನಾಗ ಇಟ್ಕೋರಿ. ಹಾಗಾಗಿ ನಾನು ಇವಾಗ ಲೋ ಫ್ಲೇಮ್ನಾಗ ಇಟ್ಕೊಂಡಿನಿ. ಒಂದು ಸೈಡ್ ಅಂತೂ ಆಲ್ರೆಡಿ ಬೆಂದೈತಿ. ಸೊ ಇವಾಗ ನಾನು ಇನ್ನೊಂದು ಸೈಡನ್ನ ತಿರುಗಿಸ್ಕೊಳಕತ್ತೀನಿ ರೀ ಬಜ್ಜಿನ. ಇದೊಂದು ಸ್ವಲ್ಪ ಜಾಸ್ತಿ ಆಗಿಬಿಟ್ಟೈತ್ರಿ. ಎಲ್ಲನೂ ಚೆನ್ನಾಗಿ ತಿರುಗಿಸ್ಕೊಂಡು ಈ ಥರ ಬ್ರೌನಿ ಬಣ್ಣಕ್ಕೆ ಬರ್ಬೇಕು ನೋಡಿರಿ. ಆವಾಗ ಬಜ್ಜಿ ನೀಟಾಗಿ ಚೆನ್ನಾಗಿ ಬೆಂದೈತಿ ಅಂತ ಅರ್ಥ. ಒಳಗಡೆ ಹಿಟ್ಟನ್ನು ನೀಟಾಗಿ ಬೆಂದಿರ್ತೈತಿ. ನನಗಂತೂ ಇವಾಗಲೇ ತಿನ್ನಬೇಕು ಅನ್ಸಕತ್ತೈತ್ರಿ. ಬರ್ರಿ ಇದಕ್ಕೆ ಇವಾಗ ಒಂದು ಸ್ವಲ್ಪ ಮಸಾಲೆ ಹಾಕೋನು ನೋಡ್ರಿ. ಬಜ್ಜಿ ಅಂತೂ ಮಸ್ತಾಗ್ಯಾವು, ಬಿಸಿ ಬಿಸಿ ಬಜ್ಜಿ. ಅವು ಬಿಸಿ ಇರುವಾಗಲೇ ಮೇಲೆ ಒಂದು ಸ್ವಲ್ಪ ಖಾರ ಉಪ್ಪು ಉದುರಿಸ್ಕೋಬೇಕ್ರಿ. ಚೆನ್ನಾಗಿ ನೀಟಾಗುತ್ತೆ ತಿನ್ನೋಕೆ, ತುಂಬ ಟೇಸ್ಟಿಯಾಗಿ. ಸ್ವಲ್ಪ ಹಾಕ್ಕೋರಿ ರುಚಿನ, ಜಾಸ್ತಿ ಹಾಕ್ಕೋಬೇಡ್ರಿ. ಯಾಕಂದರೆ ಹಿಟ್ಟು ಕಲಿಸುವಾಗ ಮೊದಲೇ ರುಚಿ ಹಾಕ್ಕೊಂಡಿರ್ತೀರಿ. ಹಾಗಾಗಿ ಸ್ವಲ್ಪ ರುಚಿನ ಹಾಕ್ಕೊಂಡು ಇದು ನಮ್ಮ ಮಸಾಲೆ ಖಾರ ಕುದಿಸಿರೋಂಥ ಮಸಾಲೆ ಖಾರನ ಹಾಕ್ಕೊಳ್ಳೋಣ್ರಿ. ಒಂದು ಸ್ವಲ್ಪ ಮೇಲ್ಗಡೆ ಸ್ವಲ್ಪ ಖಾರ ಉಪ್ಪು ಹಾಕಿದ ಮೇಲೆ ನೋಡಿರಿ, ಮನೇಲಿ ಯಾವುದಾದ್ರೂ ಗರಂ ಮಸಾಲೆ ಇದ್ದರೆ ಅದನ್ನು ಸ್ವಲ್ಪ ಆ್ಯಡ್ ಮಾಡಿಕೊಂಡು ಈ ಥರ ಮೇಲೆ ಕೆಳಗೆ ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆವಾಗ ಎಲ್ಲ ಕಡೆನೂ ಚೆನ್ನಾಗಿ ಇರುತ್ತೆ ರೀ. ಇವಾಗ ಬರ್ರಿ ಹೊರಗಡೆ ಹೋಗಿ ನಾವು ಇದನ್ನು ಟೇಸ್ಟ್ ಮಾಡೋಣ ಹೆಂಗೈತಿ ಅಂತ. ಫೈನಲಿ ನೋಡಿರಿ, ಬಜ್ಜಿ ಅಂತೂ ರೆಡಿ ಆಗೈತಿ. ವಾವ್, ನನಗಂತೂ ಯಾವಾಗ ತಿಂದೇನೆ ಅನ್ಸಕತ್ತೈತಿ. ಇವಾಗ ನೋಡಿರಿ, ಒಂದು ಅರ್ಧ ಲೋಟ ಚಹಾ ತೊಗೊಂಡಿನಿ. ಹಾಗೆ ಒಂದೆರಡು ಈರುಳ್ಳಿ ಕಟ್ ಮಾಡ್ಕೊಂಡಿನಿ ಮತ್ತು 4 ಬಜ್ಜಿ ಇಟ್ಕೊಂಡಿನಿ ರೀ. ಇನ್ನೂ ನೋಡಿರಿ ಹೆಂಗೆ ಮಳೆ ಬರಕತ್ತೈತಿ. ಸೊ ಈ ಮಳೆ ನೋಡ್ತಾ, ಹೊರಗಿನ ನೇಚರ್ ನೋಡ್ತಾ ಇವಾಗ ನಾನಂತೂ ಬಜ್ಜಿನ ಟೇಸ್ಟ್ ಮಾಡ್ತೀನಿ ರೀ. ಫೈನಲಿ ಬಜ್ಜಿ ಮಾಡ್ಕೊಂಡು ಬಂದು ಕುಂತೀನಿ ರೀ. ಇಲ್ಲದ ನೋಡಿರಿ. ಇವಾಗ ಏನಿಲ್ಲರಿ, ಇವಾಗ ಫುಲ್ಲು ಮಳೆ ಬರಕತ್ತೈತಿ. ಇವಾಗ ಬಜ್ಜಿ ತಿನ್ನೋದ್ರಿ. ಬರ್ರಿ ಬಜ್ಜಿದು ಟೇಸ್ಟ್ ನೋಡೋಣ ಹೆಂಗಾಗೈತಿ ಅಂಥೇಳಿ. ನೋಡಿರಿ, ಫುಲ್ಲು ಸ್ಮೂತ್ ಅಂದ್ರೆ ಮೆತ್ತಗೆ ಸ್ಮೂತ್ ಆಗಿಬಿಟ್ಟವು ಬಜ್ಜಿ ಮಾತ್ರ. ಮೆಣಸಿನ್ಕಾಯಿ ಬಜ್ಜಿ ರೀ, ತಿನ್ನೋಣ. ಮಸ್ತ್ ಅಂದ್ರೆ ಮಸ್ತ್ ಆಗ್ಯಾವ್ರಿ ಬಜ್ಜಿ ಮಾತ್ರ. ನಮ್ಮ ಮೊಬೈಲ್ ಒಳಗದವ್ರಿ. ಅಲ್ಲೇ ಈ ಮೆಣಸಿನ್ಕಾಯಿ ಮಾತ್ರ ಸಿಕ್ಕಾಪಟ್ಟೆ ಖಾರ ಐತ್ರಿ. ಹಾಗಾಗಿ ನಾನು ಮೆಣಸಿನ್ಕಾಯಿ ತಿಂತಾ ಇಲ್ಲ, ಬರೀ ಬಜ್ಜಿ ಅಷ್ಟೇ.
ಮಸ್ತ್ ಅಂದ್ರೆ ಮಸ್ತ್ ರೀ. ಮಧ್ಯದಾಗ ನೋಡ್ರಿ ಒಂದು ಸ್ವಲ್ಪ ಈರುಳ್ಳಿ ತಿಂತಾಯಿದ್ರೆ ಬಜ್ಜಾಗ ಒಂದು ಮಸ್ತ್ ಟೇಸ್ಟ್ ಆಗತ್ತಾ. ನನಗಂತೂ ಬಜ್ಜಿ ಅಂದ್ರೆ ಮೊದಲೇ ಇಷ್ಟ ರೀ. ಬಜ್ಜಿ ಡೈಲಿ ಮಾಡಿಕೊಟ್ರು ತಿಂತೀನಿ ರೀ. ನಂಗೆ ಬಜ್ಜಿ ಅಂದ್ರೆ ಅಷ್ಟಂದ್ರೆ ಅಷ್ಟು ಇಷ್ಟ ನೋಡ್ರಿ. ಹೊರಗಡೆ ಇಷ್ಟೊಂದು ಮಳೆ ಬರಕತ್ತೈತಿ, ಆದರೂ ಸೆಕಿ ನೋಡ್ರಿ, ಬೆವ್ರು ನೋಡ್ರಿ ಹೆಂಗೈತಿ. ಹೊರಗಿನ ನೇಚರ್ ನೋಡ್ತಾ ಬಜ್ಜಿ ತಿಂತಾ ಹಾಗೆ ಒಂದು ಲೋಟ ಚಹಾ ಕುಡಿತಾ ನೋಡ್ರಿ. ನಾನು ಬಜ್ಜಿ ತಿಂದು ಇಲ್ಲೇ ಕುಂತೀನಿ. ಬಟ್ ಉಳ್ದಿರೋ ಹಿಟ್ಟಿಂದ ನಮ್ಮ ಅಕ್ಕನ ಮಗಳು ನೋಡ್ರಿ ಈ ಥರ ದಾನಿ ಮಾಡ್ಯಾಳ. ಮನ್ಯಾಗ ಮಾಡಿರಿ ಇದನ್ನು, ಈಗ ಮಾಡ್ಯಾಳ್ರಿ. ನಾನು ತಿಂದು ಇಲ್ಲೇ ಹೊರಗೆ ನೋಡ್ಕೊತ ಸ್ವಲ್ಪ ವಿಡಿಯೋ ನೋಡ್ಕೊತ ಕುಂತೀನಿ. ಆ ಉಳ್ದಿರೋ ಕಡಲೆ ಹಿಟ್ಟಿಗೆ ಏನೇನೋ ಮಿಕ್ಸ್ ಮಾಡಿ ದಾನಿ ಮಾಡ್ಯಾಳ್ರಿ. ಸಿಕ್ಕಾಪಟ್ಟೆ ಕುರುಮ್ ಚೆನ್ನಾಗಿ ಆಗ್ಯಾವ್ರಿ. ಮಸ್ತ್ ಅಂದ್ರೆ ಮಸ್ತ್ ಆಗ್ಯಾವು. ಇದು ಒಂದು ವಿಡಿಯೋನ ನಿಮ್ಮೊಂದಿಗೆ ಶೇರ್ ಮಾಡ್ಕೊತೀನಿ. ಸದ್ಯದ ಮಟ್ಟಿಗೆ ಆದಷ್ಟು ಬೇಗನೆ ವಿಡಿಯೋ ಶೇರ್ ಮಾಡ್ಕೊತೀನಿ. ನೋಡಿರಿ ಎಷ್ಟು ಚೆನ್ನಾಗಾಗ್ಯಾವು. ಫುಲ್ಲು ಒಂಥರ ಕಟ 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 ಅಂತವ್ರಿ. ದಾನಿ ತಿಂತೀನಿ ಬರ್ರಿ. ದಾನಿನೂ ಸಖತ್ತು ಟೇಸ್ಟ್ ಆಗ್ಯಾವ್ರಿ. ದಾನಿ ಒಂದು ಸ್ವಲ್ಪ ತಿಂದೀನಿ. ಇವಾಗ ಮತ್ತೆ ನೋಡ್ರಿ ತಿನ್ನಕತ್ತೀನಿ. ಸಖತ್ತಂದ್ರೆ ಸಖತ್ತು ರುಚಿಯಾಗ್ಯಾವು. ಸೌಂಡ್ ಕೇಳಿಸ್ಕೊಂಡ್ರಲ್ರಿ ಹೆಂಗೆ ಕುರುಮ್ ಅಂತೇಳಿ. ಸಿಕ್ಕಾಪಟ್ಟೆ ಕ್ರಿಸ್ಪಿ ಆಗ್ಯಾವ್ರಿ. ಆದಷ್ಟು ಬೇಗ ಇದನ್ನು ಹೇಗೆ ಮಾಡೋದು ಅಂಥೇಳಿ ವಿಡಿಯೋ ಮೂಲಕ ತೋರಿಸ್ತೀನಿ ರೀ. ನನ್ನ ಈ ವಿಡಿಯೋನ ಎಂಡ್ ಮಾಡ್ತೀನಿ ರೀ. ಯಾರೆಲ್ಲ ಹೊಸೊಬ್ಬರು ನನ್ನ ಚಾನಲ್ನ ನೋಡೋಕತ್ತೀರಿ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ. ಹಾಗೆ ನನ್ನ ಒಂದು ಈ ಬಜ್ಜಿ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಶೇರ್ ಮಾಡಿರಿ. ಮತ್ತು ಮುಂದಿನ ವಿಡಿಯೋದೊಂದಿಗೆ ಸಿಗ್ತೀನಿ. ಟಾಟಾ, ಬಾಯ್ ಬಾಯ್. ನಮ್ಮೂರಲ್ಲಂತೂ ಇವತ್ತು ಫುಲ್ ಮಳೆ ಆಗೈತಿ. ಹಂಗೆ ನಿಮ್ಮೂರಾಗೂ ಮಳೆ ಆದ್ರೆ ಕಮೆಂಟ್ ಮಾಡಿರಿ. ಬಾಯ್ ಬಾಯ್.